ತುಳುತ್ತ ಜಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ತುಳುತ್ತ ಜಾಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ತುಳುತ್ತ ಜಾಣ ತುಳುತ್ತ ಜಾಣ ತುಳುತ್ತ ಜಾಣ ತುಳುತ್ತ ಜಾಣ. ನಮಸ್ಕಾರ. ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯ ಅಕ್ಟೋಬರ್ 19, 2007 ಸಂಚಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ಡಾಲರ್ ಎದುರು ರೂಪಾಯಿ ಬೆಲೆ ಹೆಚ್ಚಾಗಿದ್ದು ಒಳ್ಳೆಯದು ಕೆಟ್ಟದ್ದು. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. 2003 ಆದಿಭಾಗದಲ್ಲಿ 48 ರೂಪಾಯಿಗೆ ಒಂದು ಅಮೆರಿಕನ್ ಡಾಲರ್ ಸಿಗ್ತಾ ಇತ್ತು. ಆದರೆ ಇವತ್ತು 40 ರೂಪಾಯಿಗೆ $1 ಸಿಗ್ತಾ ಇದೆ. ಪೆಟ್ರೋಲಿಯಂ ತೈಲ, ಯಂತ್ರೋಪಕರಣಗಳು, ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕಗಳು ಮುಂತಾದವುಗಳನ್ನ ವಿದೇಶಗಳಿಂದ ಕೊಳ್ಳುವ ಭಾರತಕ್ಕೆ ಈ ಲೆಕ್ಕಾಚಾರದಲ್ಲಿ ಉಳಿತಾಯವೇ ಆಗ್ತಾ ಇದೆ. ಇದು ಯಾವ ಲೆಕ್ಕಾಚಾರದಲ್ಲಿ ಉಳಿತಾಯ ಅಂತ ತಿಳಿದುಕೊಳ್ಬೇಕಾದ್ರೆ ಬೆಲೆಯಲ್ಲಿ ಏರಿಳಿತಗಳನ್ನು ಕಂಡಿರುವ ಅಂತಾರಾಷ್ಟ್ರೀಯ ಉತ್ಪನ್ನಗಳನ್ನು ಬಿಟ್ಟು ಏರಿಳಿತಗಳನ್ನು ಕಾಣದೇ ಇರುವ ಒಂದು ವಸ್ತುವಿನ ಮೇಲೆ ರೂಪಾಯಿಯ ಮೌಲ್ಯ ವೃದ್ಧಿಯನ್ನು ಅಳೆಯೋಣ. 2001 ಕೊನೆಯಲ್ಲಿ ರಿಲೀಸ್ ಆದ ಮೈಕ್ರೋಸಾಫ್ಟ್ನ ವಿಂಡೋಸ್ XP ಆಪರೇಟಿಂಗ್ ಸಿಸ್ಟಮ್ನ ಆವತ್ತಿನ ಬೆಲೆ $199 ಆಗಿದ್ರೆ ಅದರ ಇವತ್ತಿನ ಬೆಲೆಯೂ $199. ಆದರೆ 2003 ಭಾರತದಲ್ಲಿ ಅದನ್ನು ಕೊಳ್ಳಬೇಕಾದ್ರೆ $9,500 ಕೊಡಬೇಕಿತ್ತು. ಆದರೆ ಇವತ್ತು ಅದನ್ನು ಕೊಳ್ಳಬೇಕಾದ್ರೆ ನಾವು ಕೊಡಬೇಕಾದ ಬೆಲೆ ಕೇವಲ $8,000 ಅಷ್ಟೇ. ಹೀಗೆ ಏರಿಳಿತ ಕಂಡಿರದ ವಿದೇಶಿ ವಸ್ತುಗಳು ಇವತ್ತು ಅಗ್ಗವಾಗಿವೆ. ಇನ್ನು ಅಗ್ಗವಾದ ವಸ್ತುಗಳು ಮತ್ತೂ ಅಗ್ಗವಾಗಿದ್ದರೆ ತುಟ್ಟಿಯಾದ ವಸ್ತುಗಳು ಅಮೇರಿಕದವರಿಗೆ ಆಗಿರುವಷ್ಟು ಶೇಕಡಾವಾರು ಪ್ರಮಾಣದಲ್ಲಿ ನಮಗೆ ತುಟ್ಟಿಯಾಗಿಲ್ಲ. ನಮ್ಮ ಮೌಲ್ಯ ಹೆಚ್ಚುತ್ತಾ ಇದೆ ಅನ್ನೋದು ಯಾರಿಗೇ ಆಗಲಿ ಅಭಿಮಾನದ ವಿಚಾರ. ಅದು ದೇಶಕ್ಕೆ ಸಂಬಂಧಿಸಿದ ಇಂತಹ ವಿಚಾರಗಳಲ್ಲಿ ಬಹಳಷ್ಟು ಜನ ಭಾವುಕರಾಗಿ ಯೋಚಿಸೋದೇ ಹೆಚ್ಚು. ಡಾಲರ್ಗೆ ಎದುರಾಗಿ ರೂಪಾಯಿಯ ಬೆಲೆ ಹೆಚ್ಚುತ್ತಿದೆ ಅಂದ ಮಾತ್ರಕ್ಕೆ ರೂಪಾಯಿಯ ಬೆಲೆ ಹೆಚ್ಚಾಯಿತು ಅಂತೇನೂ ಅಲ್ಲ. ಡಾಲರ್ ಅಪಮೌಲ್ಯಕ್ಕೊಳಗಾದರೂ ರೂಪಾಯಿಯ ಬೆಲೆ ಹೆಚ್ಚಾಗುತ್ತೆ. ಈಗಿನ ಸದ್ಯದ ಸ್ಥಿತಿಯಲ್ಲಿ ಆಗಿರೋದು ಇದೆ. ಯಾಕೆಂದರೆ ಮತ್ತೊಂದು ಪ್ರಮುಖ ಜಾಗತಿಕ ಕರೆನ್ಸಿಯಾದ ಯೂರೋ ಲೆಕ್ಕಾಚಾರದಲ್ಲಿ ರೂಪಾಯಿಯ ಮೌಲ್ಯ ಇಳಿಮುಖವಾಗಿದೆ. 2003 $50 ಒಂದು ಯೂರೋ ಸಿಗ್ತಿತ್ತು. ಆದರೆ ಇವತ್ತು ಒಂದು ಯೂರೋಗೆ $55.25 ತೆರಬೇಕು. ಕಳೆದ 1-2 ವರ್ಷಗಳಲ್ಲಿ ಡಾಲರ್ನ ಎದುರು ರೂಪಾಯಿಯ ಮೌಲ್ಯ ಹೆಚ್ಚಾಗಿರೋದ್ರಿಂದ ಆಮದಿನ ವಿಚಾರದಲ್ಲಿ ದೇಶಕ್ಕೆ ಒಳ್ಳೆಯದೇ ಆಗಿದೆ. 2006 ಭಾರತ $112 ಶತಕೋಟಿ $112 ಬಿಲಿಯನ್ ಉತ್ಪನ್ನಗಳನ್ನ ರಫ್ತು ಮಾಡಿದ್ರೆ $188 ಬಿಲಿಯನ್ ಬೆಲೆಯ ಉತ್ಪನ್ನಗಳನ್ನ ಆಮದು ಮಾಡಿಕೊಂಡಿದೆ. ಇದನ್ನೇ ಇವತ್ತಿನ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕಿದರೆ ನಮ್ಮ ಆಮದಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಾವು ಕಳೆದ ವರ್ಷ ಕೊಂಡುಕೊಂಡ ಸಾಮಾನುಗಳನ್ನು ಈ ವರ್ಷ ಇನ್ನೂ ಕಮ್ಮಿ ಬೆಲೆಗೆ ಕೊಂಡ್ಕೋಬಹುದು. ಹಾಗೆಯೇ ನಮ್ಮ ಆಮದು ರಫ್ತು ಮಧ್ಯೆಯ ಪ್ರಮಾಣವು ಗಣನೀಯವಾಗಿ ಕಡಿಮೆ ಆಗುತ್ತೆ. ಅಂದರೆ ದೇಶದಿಂದ ಹೊರಗೆ ಹೋಗುವ ನಿವ್ವಳ ದುಡ್ಡಿನ ಪ್ರಮಾಣ ಕಮ್ಮಿಯಾಗಿದೆ. ಆದರೆ ಇದು ಮೇಲೆ ಹೇಳಿದಷ್ಟು ಸರಳ ಅಲ್ಲ. ಇಲ್ಲಿ ಸಮಸ್ಯೆಯೂ ಇದೆ. ಕಳೆದ ವರ್ಷ ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಗಾರ್ಮೆಂಟ್ ಫ್ಯಾಕ್ಟರಿಯವರಿಗೆ 5 ಜೊತೆ ರೆಡಿಮೇಡ್ ಬಟ್ಟೆಗಳಿಗೆ $4,600 ಕೊಡುತ್ತಿದ್ದ ಅಮೆರಿಕದವರು ಈಗ ಕೊಡೋದು $4,000 ಮಾತ್ರ. ಕಳೆದ ವರ್ಷ ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ಗೆ $20,000 ಅಂದಿದ್ದ ಅಮೆರಿಕನ್ ಕಂಪನಿಯೊಂದು ಪ್ರಾಜೆಕ್ಟ್ ಮುಗಿದ ನಂತರ ಯಾವುದೇ ಚೌಕಾಸಿ ಮಾಡದೆ $20,000 ಚೆಕ್ ಕೊಡ್ತು ಅಂದಿಟ್ಕೊಳ್ಳೋಣ ಇವತ್ತಿನ. ಆದರೆ ಸುಮಾರು $9 ಲಕ್ಷ ಬರುತ್ತೆ ಅಂತ ಲೆಕ್ಕ ಹಾಕಿದ್ದ ಭಾರತದ ಕಂಪನಿಗೆ ಈಗ ಬರೋದು $8 ಲಕ್ಷ ಮಾತ್ರವೇ. ಮೊದಲೇ ಹೇಳಿದಂತೆ ಇಲ್ಲಿ ಯಾರೂ ಬೆಲೆಯಲ್ಲಿ ಚೌಕಾಸಿ ಮಾಡಿಲ್ಲ. ಆಗಿರುವ ಚಮತ್ಕಾರ ಎಲ್ಲ ಕರೆನ್ಸಿಯಲ್ಲಿಯ ಏರಿಳಿತದಲ್ಲಿ ಮಾತ್ರ. ಇಂತಹ ಸ್ಥಿತಿಯಲ್ಲಿ 16 ಲಕ್ಷ ಜನರಿಗೆ ಉದ್ಯೋಗ ನೀಡಿರುವ IT ಕಂಪನಿಗಳ ಮತ್ತು ಗಾರ್ಮೆಂಟ್ ಕಂಪನಿಗಳ ಸ್ಥಿತಿ ಏನಾಗುತ್ತೆ ಅನ್ನೋದೇ ಈಗಿರುವ ಗಂಭೀರವಾದ ವಿಷಯ. ಲಾಭವೇ ಮುಖ್ಯವಾಗಿರುವ ವರ್ಷಕ್ಕೆ 30%ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗುತ್ತಿರುವ IT ಕಂಪನಿಗಳು, ಅದರಲ್ಲೂ ವಿಶೇಷವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡುತ್ತಿರುವ TCS, ಇನ್ಫೋಸಿಸ್, ವಿಪ್ರೋ, ಸತ್ಯಂ ಮುಂತಾದ ಕಂಪನಿಗಳು ಯಾವಾಗಲೂ ಗಣನೀಯ ಪ್ರಮಾಣದ ಲಾಭ ತೋರಿಸುತ್ತಿರಲೇಬೇಕು. ಇಲ್ಲದಿದ್ದರೆ ಅವುಗಳ ಷೇರಿನ ಬೆಲೆ ಇಳಿಯುತ್ತಾ ಹೋಗುತ್ತೆ. ಹಾಗೆ ಆಗದೆ ಇರುವಂತೆ ಅವ್ರು ನೋಡ್ಕೊಳ್ಬೇಕಾದ್ರೆ ನಮ್ಮ ಖರ್ಚುಗಳನ್ನ ಕಮ್ಮಿ ಮಾಡಿಕೊಳ್ಳೇಬೇಕು. ಪ್ರಾಜೆಕ್ಟ್ ಇಲ್ದಿದ್ರೆ ಹೊಸಬರನ್ನ ಕೆಲಸಕ್ಕೆ ತಗೊಳ್ಳೇಬಾರ್ದು. ಈಗಾಗಲೇ ಪ್ರಾಜೆಕ್ಟ್ ಇಲ್ಲದೆ ಕುಳಿತಿರುವ ತನ್ನ ಕೆಲಸಗಾರರನ್ನ ಕೆಲಸದಿಂದ ತೆಗಿಬೇಕು.
ತಾವು ಒಪ್ಕೊಂಡ ಕೆಲಸನ ತಮಗಿಂತ ಕಮ್ಮಿ ಬೆಲೆಗೆ ಯಾರಾದರೂ ಮಾಡಿದ್ರೆ ಅವರು ಹೊರದೇಶದವರಾದರೂ ಸರಿ ಅವರಿಗೆ ಅದನ್ನು ಔಟ್ಸೋರ್ಸ್ ಮಾಡಬೇಕು. ತಮ್ಮಲ್ಲಿ ಕೆಲಸ ಮಾಡ್ತಿರೋರಿಗೆ ಸ್ಥಿತಿ ಉತ್ತಮವಾಗೋ ತನಕ ಸಂಬಳ ಜಾಸ್ತಿ ಮಾಡಬಾರ್ದು. ಅವ್ರಿಗೆ ಕೊಡ್ತಾ ಇರೋ ಕೆಲವು ಸೌಲಭ್ಯಗಳನ್ನ ತೆಗಿಬೇಕು. ನಮ್ಮ ಐ ಟಿ ಕಂಪ್ನಿಗಳು ಇವೆಲ್ಲವನ್ನೂ ಮಾಡಿದರೆ ಮಾತ್ರ ಅವ್ರ ಸ್ಟಾಕ್ ಬೆಲೆ ಹಾಗೇ ಇರುತ್ತೆ. ಐ ಟಿ ಕಂಪ್ನಿಗಳು ಅದನ್ನು ಮಾಡಿಯುತ್ತಿರ್ತವೆ. 5-6 ವರ್ಷದ ಹಿಂದೆ ಇಂತಹದೇ ಒಂದು ಸ್ಥಿತಿ ಬಂದಿದ್ದಾಗ ಭಾರತದ ಪ್ರಸಿದ್ಧ ಐ ಟಿ ಕಂಪ್ನಿಯೊಂದು ಕಕ್ಕಸ್ಕೋಣೆಯಲ್ಲಿ ಕಾಗದ ಸುರುಳಿ ಓದಿಸೋದನ್ನೇ ನಿಲ್ಲಿಸ್ಬಿಟ್ಟಿತ್ತು. ಕಚೇರಿಯಲ್ಲಿ ಇರೋದೆಲ್ಲ ಪಾಶ್ಚಾತ್ಯ ಮಾದರಿಯ ಕಮೋಡ್ಗಳು, ಒರೆಸ್ಕೊಳ್ಳೋದಕ್ಕೆ ಕಾಗದನೇ ಇಲ್ಲ. ಆಗ ಆ ಕಂಪ್ನಿಯನ್ನು ನಷ್ಟದಲ್ಲಿರಲಿಲ್ಲ. ಆಗಲೂ 100 ಕೋಟಿ ಲಾಭ ಮಾಡ್ತಾ ಇತ್ತು. ಅಷ್ಟಿದ್ರೂ ಕಾಗದ ಸುರುಳಿ ಕೊಡದೇ ಇರೋದ್ರಿಂದ ವರ್ಷಕ್ಕೆ ಎಷ್ಟೊಂದು ಲಕ್ಷ ರೂಪಾಯಿ ಉಳಿತಾಯ ಆಗ್ತಾ ಇದೆ ಅನ್ನೋ ಲೆಕ್ಕ ಬೇರೆ ಕೊಡ್ತೋದು ತನ್ನ ಎಂಪ್ಲಾಯೀಸ್ಗೆ. ಸ್ಟಾಕ್ ಮಾರ್ಕೆಟ್ ಹೋದ ಕಾರಣದಿಂದಾಗಿ 100 ಕೋಟಿ ರೂಪಾಯಿಗಳ ನಗದು ಹಣ ಕ್ಯಾಶ್ ಹೊಂದಿರುವ ಈ ಐ ಟಿ ಕಾರ್ಖಾನೆಗಳದೇ ಈ ಗತಿ ಆದರೆ ಇನ್ನು ಬಹುಪಾಲು ಕೌಟುಂಬಿಕ ಯಜಮಾನಿಕೆಗಳಲ್ಲೇ ನಡೆಯೋ ಗಾರ್ಮೆಂಟ್ ಕಾರ್ಖಾನೆಗಳ ಗತಿ ಏನಾಗಬಾರ್ದು? ರೂಪಾಯಿಯ ಮೌಲ್ಯ ಹೆಚ್ಚಾಗಿರೋದ್ರಿಂದ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಐ ಟಿ ಕಂಪ್ನಿಗಳು ತಮ್ಮ ವಿದೇಶಿ ಗ್ರಾಹಕರೊಡನೆ ಚೌಕಾಸಿಗಿಳಿಯಬಹುದು. ಅದರಲ್ಲೂ ಬಹುಮುಖ್ಯ ಪ್ರಾಜೆಕ್ಟ್ಗಳನ್ನ ಭಾರತಕ್ಕೆ ಔಟ್ಸೋರ್ಸ್ ಮಾಡಿರೋ ವಿದೇಶಿ ಕಂಪ್ನಿಗಳು ಈ ಚೌಕಾಸಿಗೆ ಒಪ್ಕೊಳ್ಳಬಹುದು. ಯಾಕೆಂದರೆ ಅವರಿಗೆ ರಾತ್ರೋರಾತ್ರಿ ಇನ್ನೊಂದು ದೇಶಕ್ಕೆ ಈ ಪ್ರಾಜೆಕ್ಟ್ಗಳನ್ನ ಸಾಗಿಸೋದಕ್ಕಾಗೋದಿಲ್ಲ. ಆದರೆ ಇದೇ ಮಾತನ್ನು ಗಾರ್ಮೆಂಟ್ ಕಂಪ್ನಿಗಳ ವಿಚಾರಕ್ಕೆ ಹೇಳೋದಕ್ಕಾಗೋದಿಲ್ಲ. ನಮಗಿಂತ ಕಮ್ಮಿ ಬೆಲೆಗೆ ಬಟ್ಟೆ ಬರೆ ಹೊಲ್ಕೊಡೋದಕ್ಕೆ ಪಾಕಿಸ್ತಾನ, ಬಾಂಗ್ಲಾ, ಶ್ರೀಲಂಕಾ ಮುಂತಾದ ನಮ್ಮ ಅಕ್ಕಪಕ್ಕ ದೇಶಗಳೇ ರೆಡಿ ಇದ್ದಾವೆ. ಇನ್ನು ಈ ಗಾರ್ಮೆಂಟ್ ಕಂಪ್ನಿಗಳ ಲಾಭವು ಸಾಫ್ಟ್ವೇರ್ ಕಂಪ್ನಿಗಳಿದ್ದಂತೆ 30-40% ರೇಂಜ್ನಲ್ಲಿ ಇರೋದು ಸಂಶಯ. ಹಾಗಾಗಿ ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ಲಾಭದ ಪ್ರಮಾಣ ಕಡಿಮೆ ಆಗಿ ಕೆಲವರಿಗೆ ಸರಿದೂಗಿಸ್ಕೊಂಡು ಹೋಗೋದೇ ಕಷ್ಟವಾಗಿಬಿಟ್ಟಿರಬಹುದು. ಈಗಾಗಲೇ ಕೆಲವೊಂದು ಕಡೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ತಮ್ಮ ನೌಕರನ್ನ ತೆಗೀತಿದ್ದಾರೆ ಅನ್ನೋ ಸುದ್ದಿಗಳು ಬರೋದಕ್ಕೆ ಆರಂಭವಾಗಿದೆ. ಭಾರತೀಯ ಟೆಕ್ಸ್ಟೈಲ್ ಉದ್ಯಮದ ಒಕ್ಕೂಟ ಸಂಸ್ಥೆ ಏರಿರುವ ರೂಪಾಯಿಯಿಂದಾಗಿ ಹೊಸ ಉದ್ಯೋಗ ಸೃಷ್ಟಿಯಾಗೋದಿಲ್ಲ, ಇರುವವರಲ್ಲಿಯೇ 2.72 ಲಕ್ಷ ಜನ ಉದ್ಯೋಗ ಕಳೆದುಕೊಳ್ಳಿದ್ದಾರೆ ಅಂತ ಇದೆ. ಕೆಳಮಟ್ಟದಲ್ಲಿ ಬಡವರಲ್ಲಿ, ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದ ಜನವರ್ಗದಲ್ಲಿ ಒಂದು ಸದ್ದಿಲ್ಲದ ಕ್ರಾಂತಿ, ಸಾಮಾಜಿಕ ಕ್ರಾಂತಿ ಉಂಟು ಮಾಡುತ್ತಿದ್ದ ಈ ಗಾರ್ಮೆಂಟ್ ಉದ್ಯಮಕ್ಕೆ ಬರಲಿರುವ ದಿನಗಳು ಅಷ್ಟೇನೂ ಚೆನ್ನಾಗಿಲ್ಲ ಅನಿಸುತ್ತೆ. ರೂಪಾಯಿಯ ಮೌಲ್ಯ ಮತ್ತೆ ಕಮ್ಮಿಯಾಗಿ ನಮ್ಮ ರಫ್ತು ಉತ್ಪನ್ನಗಳು ಅಗ್ಗವಾದರೂ ಈ ಉದ್ಯಮಕ್ಕೆ ಹೊರಗಿನ ದೇಶಗಳಲ್ಲಿ ಪೈಪೋಟಿ ಇದ್ದೇ ಇದೆ. ಹೀಗೆ ರೂಪಾಯಿಯ ಬೆಲೆ ಹೆಚ್ಚಾಗಿದ್ದರಿಂದ ನಮ್ಮ ದೇಶದ ಉತ್ಪನ್ನಗಳು ಬೇರೆ ದೇಶದವರಿಗೆ ತುಟ್ಟಿ ಆಗ್ತವೆ. ಇಲ್ಲವೇ ಇನ್ನು ಮೇಲೆ ನಮ್ಮವರು ಬಹಳ ಕಮ್ಮಿ ಲಾಭಾಂಶ ಇಟ್ಟುಕೊಂಡು ಕೆಲಸ ಮಾಡಬೇಕು. ಇಂತಹ ಸ್ಥಿತಿಯಲ್ಲಿ ಹೊಸ ಉದ್ಯೋಗಗಳು ಬೇಗ ಸೃಷ್ಟಿಯಾಗೋದಿಲ್ಲ. ಇಂತಹ ಸ್ಥಿತಿ ಬರಬಾರ್ದು ಅಂತೆ ಚೀನಾ ದೇಶ ತನ್ನ ಎನ್ ಮೌಲ್ಯ ಜಾಸ್ತಿ ಇದ್ರೂ ಅದು ಕೃತಕವಾಗಿ ಕಮ್ಮಿ ಇರುವಂತೆ ನೋಡ್ಕೊಂಡಿದ್ರು. ಹಾಗಾಗಿ ಚೀನಾದ ಉತ್ಪನ್ನಗಳು ಹೊರಗಿನವರಿಗೆ ಯಾವಾಗಲೂ ಅಗ್ಗ. ಈಗ ನಮ್ಮವರು ಅದೇ ದುಡ್ಡಿಗೆ ಹೆಚ್ಚು ಸಾಮಾನುಗಳನ್ನ ಹೊರದೇಶಗಳಿಂದ ಕೊಂಡುಕೊಳ್ಬಹುದು. ಇದು ಜೀವನಾವಶ್ಯಕ ವಸ್ತುಗಳ ವಿಚಾರಕ್ಕಾದರೆ ಪರವಾಗಿಲ್ಲ, ದೇಶಕ್ಕೇನು ನಷ್ಟ. ಆದರೆ ಲಕ್ಸುರಿ ಸಾಮಾನುಗಳನ್ನ ಹೆಚ್ಚೆಚ್ಚು ಆಮದು ಮಾಡ್ಕೊಳ್ತಾ ಹೋದರೆ, ವಿದೇಶಗಳಲ್ಲಿ ಮೋಜು ಉಡಾಯಿಸೋದು ಅಗ್ಗ ಅಂದ್ಕೊಂಡು ಅಲ್ಲಿ ಹೊಡ್ತಾ ಇದ್ದೆ, ಅದರಿಂದ ದೇಶಕ್ಕೆ ಅಪಾಯವೇ ಹೆಚ್ಚು. ಜಾಗತೀಕರಣ, ಬಡವರು ಬಲ್ಲಿದರು, MNCಗಳ ಶೋಷಣೆ ಅಂತೆಲ್ಲ ಬಾಯ್ ಬಡ್ಕೊಳ್ಳೋರೆ ಬೆನ್ಸ್ ಕಾರ್ನಲ್ಲಿ ಓಡಾಡೋ ದೇಶ ನಮ್ಮದು. ಹೀಗಿರುವಾಗ ನಮ್ಮಲ್ಲಿ ದುಡ್ಡಿರೋರೆಲ್ಲ ಇನ್ನು ಮುಂದೆ ದೇಶದಲ್ಲಿ ತಯಾರಾಗೋ ಮಾರುತಿ, ಟಾಟಾ, BPL ಇಂತಹ ಕಂಪನಿಗಳ ಉತ್ಪನ್ನಗಳನ್ನ ಬಿಟ್ಟು ಅದೇ ಬೆಲೆಗೆ ಸಿಗೋ BMW, ಮರ್ಸಿಡೀಸ್, ಸೋನಿ ಇಂಥದನ್ನ ಕೊಳ್ಳೋದಕ್ಕೆ ಆರಂಭಿಸ್ತಾರೆ. ಇಂತಹ ಚಾಳಿ ಹೆಚ್ಚಾದರೆ ರೂಪಾಯಿಯ ಮೌಲ್ಯ ಹೆಚ್ಚಾಗಿದ್ದರಿಂದ ದೇಶಕ್ಕೆ ಯಾವ ರೀತಿಯಿಂದಲೂ ಒಳ್ಳೆಯದಾದಂತಾಗೋದಿಲ್ಲ. ಇದರಿಂದ ನಮ್ಮ ದೇಶದ ಹೊರಗಿನ ಜನರಿಗೆ ಉದ್ಯೋಗ ನಷ್ಟವಾಗ್ತಾ ಹೋಗ್ತದೆ. ಆದರೆ ಈ ಸ್ಥಿತಿ ಮತ್ತೊಂದು ತಿರುವಿಗೆ ಕಾರಣವಾದರೆ ಅದರಿಂದ ಒಳ್ಳೆಯದು ಆಗಬಹುದು. ವಿದೇಶದ ಜನರಿಗೆ ಬಟ್ಟೆ ಹೊಲಿಯೋದ್ರ ಬದಲು ನಮ್ಮವರು ದೇಶದೊಳಗಿನ ಜನರಿಗೆ ಬಟ್ಟೆ ಹೊಲಿದುಕೊಡಬಹುದು. ಉತ್ತಮ ಗುಣಮಟ್ಟದ ಬಟ್ಟೆ ಆಗ ಕಮ್ಮಿ ಬೆಲೆಗೆ ಸಿಗಬಹುದು. ಅಮೆರಿಕದ ಕಂಪನಿಗಳತ್ತ ಮುಖ ಮಾಡಿರೋ ಸಾಫ್ಟ್ವೇರ್ ಕಂಪನಿಗಳು ನಮ್ಮ ದೇಶಕ್ಕೆ ಅಗತ್ಯವಾದ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಮುಂದಾಗಬಹುದು. ಹೊರಗಿನಿಂದ ಬರುವ ಹೋಗುವ ಹಣದ ಪ್ರಮಾಣ ಕಮ್ಮಿಯಾಗಿ ಬಂಡವಾಳ ದೇಶದ ಒಳಗೆ ಹರಿಯುವ ಸಾಧ್ಯತೆ ಹೆಚ್ಚಾಗಬಹುದು. ಒಟ್ಟಿನಲ್ಲಿ ರಫ್ತು ಆಮದು ಕೇಂದ್ರಿತ ಅರ್ಥವ್ಯವಸ್ಥೆಯ ಪರದೇಶಿ ಅವಲಂಬನೆ ಕಮ್ಮಿ ಆಗಬಹುದು. ಆದರೆ ಇದನ್ನ ಕಾಲನೇ ಹೇಳಬೇಕು. ಒಟ್ಟಿನಲ್ಲಿ ಇದೊಂದು ರೀತಿಯ ವಿಚಿತ್ರ ಸ್ಥಿತಿ. ಕೆಲವರು ರೂಪಾಯಿಯ ಮೌಲ್ಯ ಹೆಚ್ಚಾಗಿದ್ರಿಂದ ಒಳ್ಳೆಯದಾಯಿತು ಅಂತಿದ್ರೆ, ಮತ್ತೆ ಕೆಲವರು ಅದರಿಂದ ಕಷ್ಟದ ದಿನಗಳು ಬರಲಿವೆ ಅಂತಾರೆ. ಹೆಚ್ಚಾಗಬೇಕು ಅಂತ ಬಯಸಿದ್ರೆ ಕೆಲವೊಂದು ಉದ್ಯಮಗಳು ನಷ್ಟಕ್ಕೆ ಸಿಗುತ್ತವೆ, ಅಲ್ಲಿ ಉದ್ಯೋಗ ಸೃಷ್ಟಿಯಾಗೋದಿಲ್ಲ.
ಕಮ್ಮಿ ಆಗಲಿ ಎಂದು ಬಯಸಿದರೆ ಪೆಟ್ರೋಲ್ನಂತಹ ವಸ್ತುಗಳ ಬೆಲೆ ಹೆಚ್ಚಾಗುತ್ತೆ. ವಿದೇಶಿಗಳ ಮೇಲಿನ ಅವಲಂಬನೆ ಜಾಸ್ತಿ ಆಗುತ್ತೆ. ರೂಪಾಯಿಯ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಸಂತೋಷ ಪಡ್ತಿರೋರ ಸಂತಸ ಸಕಾನ ಅನ್ನೋ ಹಾಗಿಲ್ಲ. ಕಮ್ಮಿ ಆಗಲಿ ಅಂತ ಬಯಸೋರನ್ನ ಸಂಶಯದ ದೃಷ್ಟಿಯಿಂದ ನೋಡದೆ ಇರೋದಕ್ಕೂ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಲ್ಲಿ ಆರ್ಥಿಕ ವಿಚಾರಗಳು ಹೆಚ್ಚೆಚ್ಚು ಚರ್ಚೆ ಆಗೋದಂತೂ ನಿಜ. ಆ ಸಮಯದಲ್ಲಿ ಏನೇ ಆಗಲಿ ಅದರಿಂದ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬಯಸೋದಷ್ಟೇ ನಮ್ಮಂತಹ ಜನಸಾಮಾನ್ಯರು ಮಾಡಬಹುದಾದದ್ದು. ಅಥವಾ ನಾವು ಮಾಡೋದು ಇನ್ನೇನಾದರೂ ಇದೆಯೇ? ನಮಸ್ಕಾರ.